ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ನಾನೇನಾದರೂ ಇವಾಗ ನಿಮಗೆ ಒಂದು ಅಲರ್ಜಿಗೆ ಮಾತ್ರೆ ಹೇಳಿ ಅಂದರೆ ನೀವು ಟಕ್ ಅಂತ ಹೇಳ್ತೀರಾ ಅಲ್ವಾ, ಸಿಟ್ರಜಿನ್ ಅಂತ. ಅಂದರೆ ಇದು ಬಾಯಿಂದ ಬಾಯಿಗೆ ಹರಡೋಗಿದೆ ಈ ಮಾತ್ರೆ. ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಈ ಮಾತ್ರೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದನ್ನು ಅಲರ್ಜಿ, ಯಾವುದೇ ರೀತಿ ಅಲರ್ಜಿಗೂ ಕೂಡ ಜನ ಉಪಯೋಗಿಸ್ತಿದ್ದಾರೆ. ಇದನ್ನು ಆ್ಯಂಟಿಹಿಸ್ಟಮೈನ್ಸ್ ಅಂತ ಕರೀತಾರೆ. ಯಾವಾಗ ನಮ್ಮ ದೇಹ ಹೊರಗಿನ ಪ್ರಪಂಚಕ್ಕೆ ರಿಯಾಕ್ಷನ್ ಆಗುತ್ತೋ ಆವಾಗ ನಮ್ಮ ಬಿಳಿ ರಕ್ತ ಕಣಗಳಲ್ಲಿ ಹಿಸ್ಟಮೈನ್ ಅನ್ನೋ ಒಂದು ಕೆಮಿಕಲ್ಲು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ, ಅದನ್ನು ನಿಲ್ಲಿಸೋದಕ್ಕೋಸ್ಕರ ಈ ಮಾತ್ರೆಗಳನ್ನ ತಗೊತಾರೆ. ಆದರೆ ತಿಳ್ಕೊಳ್ಳದೆ ಈ ಮಾತ್ರೆಗಳನ್ನ ತಗೊಳ್ಳೋದು ತುಂಬಾ ತಪ್ಪು. ಒಂದಷ್ಟು ಸೈಡ್ ಎಫೆಕ್ಟ್ಸು, ಯಾರು ತಗೋಬೇಕು ಯಾರು ತಗೋಬಾರ್ದು ಅಂತ ತಿಳ್ಕೊಂಡು ತಗೊಳ್ಳಿ ಅನ್ನೋದು ನನ್ನ ಅಭಿಲಾಷೆ. ಸಾಮಾನ್ಯವಾದ ಸೈಡ್ ಎಫೆಕ್ಟ್ಸ್ ಬಂದು ತೂಗುಡ್ಕೆ, ಅತಿ ಹೆಚ್ಚು ತೂಗುಡ್ಕೆ ಬರೋದು, ಬಾಯೆಲ್ಲ ಒಣಗೋದು, ಕೆಲವು ಟೈಮು ತಲೆ ಸುತ್ತುವಂಥದ್ದು, ತೀರಾ ನಿದ್ರೆ, ಕೆಲವು ಟೈಮ್ ಹೊಟ್ಟೆಗಳ ಪರಿಸ್ಥಿತಿನೂ ಕೆಡುವಂಥದ್ದಾಗಿರುತ್ತೆ. ಜೊತೆಗೆ ಯಾರು ತುಂಬ ಕೇರ್ಫುಲ್ಲಾಗಿರಬೇಕು ಇದನ್ನು ತಗೊಳ್ಳುವಾಗ ಅಂತ ಅಂದರೆ ಲಿವರ್ ಪೇಷಂಟ್ಸು, ಲಿವರ್ ಸಮಸ್ಯೆ ಇರೋರು, ಮತ್ತು ಕಿಡ್ನಿ ಸಮಸ್ಯೆ ಇರೋರು, ಗರ್ಭಿಣಿಯರು, ಮಗುಗೆ ಹಾಲು ಕುಡಿಸುವಂಥವ್ರು, ಮತ್ತು 6 ವರ್ಷಕ್ಕಿಂತ ಯಾವುದೇ ಚಿಕ್ಕ ಮಕ್ಕಳು ಇದನ್ನು ತಗೊಳ್ಳುವಾಗ ತುಂಬ ಹುಷಾರಾಗಿ ಜಾಗರೂಕತೆಯಿಂದ ಇರಬೇಕು. ಜೊತೆಗೆ ಇದನ್ನ ಡೈಲಿ ತಗೊಳ್ಳೋದು ಸೇಫ್ ಅಲ್ಲ. ಆಮೇಲೆ ಕೆಲವು ಟೈಮ್ ಏನಾಗುತ್ತೆ, ಈ ಮಾತ್ರೆ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಡಿಪೆಂಡೆನ್ಸಿ ಅಂದರೆ ಈಗ ನಾವು ಸ್ಟಾರ್ಟಿಂಗ್ ತಗೋತಾ ಹೋಗ್ತಿರ್ತೀವಿ ಒಂದಷ್ಟು ಡೋಸಲ್ಲಿ, ಆಮೇಲೆ ನೀವು ಅದನ್ನು ತಗೊಂಡು ಬಾಡಿ ಏನಾಗ್ಬಿಡುತ್ತೆ, ಆ ಡೋಸ್ಗೆ ಅಡಿಕ್ಟ್ ಆಗುತ್ತೆ. ಆಮೇಲೆ ನೀವು ಅದೇ ಡೋಸನ್ನು ತಗೊಂಡ್ರೆ ನಮ್ಮ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ. ಆವಾಗ ಏನಾಗುತ್ತೆ, ಜಾಸ್ತಿ ಡೋಸನ್ನು ಬಾಡಿ ಕೇಳುತ್ತೆ. ಸೊ ಅದಕ್ಕೆ ನೀವು ಯಾವಾಗಂದರೆ ಯಾವಾಗ ಒಂದಷ್ಟು ದಿನ ತಗೊಳ್ಳೋಣ, ನಿದ್ದೆ ಬರುತ್ತೆ ಅಂತ ತಗೊಳ್ಳೋದನ್ನು ದಯವಿಟ್ಟು ಕಡಿಮೆ ಮಾಡಿ. ಜೊತೆಗೆ ಇದನ್ನು ಬೆಳಿಗ್ಗೆ ಬಳಸಬೇಡಿ. ನಾನು ಆಗಲೇ ಹೇಳ್ದಂಗೆ ಅತಿ ನಿದ್ರೆ ಅಥವಾ ತೂಗುಡ್ಕೆ ಬರೋದು ಸಹಜ. ಇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯದಂತೂ ಅಲ್ಲ. ಅದಕ್ಕೋಸ್ಕರ ನೀವು ರಾತ್ರಿ ಹೊತ್ತು ಈ ಒಂದು ಸಿಟ್ರಜಿನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿ. ನೀವೇನಾದ್ರೂ ಈ ಒಂದು ನಿದ್ದೆ ಬರುವಂಥ ಮಾತ್ರೆ ಅಥವಾ ಡಿಪ್ರೆಷನ್ ಮಾತ್ರೆ ಈ ಥರದ್ದನ್ನು ನುಂಗ್ತಿದ್ರೆ ಅದ್ರ ಜೊತೆ ಇದನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಜೊತೆಗೆ ಯಾವುದೇ ಒಂದು ಶ್ವಾಸಕೋಶದ ತೊಂದರೆಗಳ ಮಾತ್ರೆಗಳನ್ನು ಕೂಡ ನೀವು ನುಂಗ್ತಿದ್ದಲ್ಲಿ ಇದನ್ನು ಸ್ವಲ್ಪ ಡಾಕ್ಟರ್ ಹತ್ರ ಕೇಳಿ ನೀವು ತಿಳ್ಕೊಡಿ. ಯಾಕಂದರೆ ಡ್ರಗ್ ಇಂಟ್ರಾಕ್ಷನ್ ಆಗೋದು ನಿಮ್ಮ ಬಾಡಿಗೆ ಸಿಕ್ಕಾಬಟ್ಟೆ ಎಫೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಸೊ ಈ ಒಂದು ಇನ್ಫಾರ್ಮೇಷನ್ ಪ್ರಕಾರ ನೀವು ನನಗೆ ಇವಾಗಲೇ ಕಮೆಂಟಲ್ಲಿ ಹೇಳಿ, ಎಷ್ಟು ಸಾರಿ ಸಿಟ್ರಜಿನ್ ತಗೊಂಡಿದ್ದೀರಾ, ನಿಮಗೆ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗಿದೆ, ಅಥವಾ ನಿಮಗೆ ಅದು ವರ್ಕೇ ಆಗಿಲ್ಲ, ನನಗೆ ಯಾವುದೂ ನಿದ್ದೆನೇ ಬಂದಿಲ್ಲ ಅನ್ನೋ ಥರದ್ದು ಇದೆಯಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ನೋಟಿಫಿಕೇಷನ್ಗಳಿಗೆ ಬೆಲ್ ಐಕಾನ್ನ ಮರಿದೇ ಪ್ರೆಸ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆ ಮಾಹಿತಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.